ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಕುಕ್ಕಿಂಗ್ ವಿಡಿಯೋ, ಮತ್ತೊಂದು ಸೀಸನಲ್ ರೆಸಿಪಿ, ಆಂಧ್ರ ಸ್ಟೈಲು ಹುಣಸೆ ಚಿಗುರು ಪಪ್ಪು. ಈ ಬೇಸಿಗೆಯಲ್ಲಿ ಹುಣಸೆ ಚಿಗುರು ಯಥೇಚ್ಛವಾಗಿ ಸಿಗ್ತಾ ಇರ್ತದೆ. ಸೊ ಹಾಗಾಗಿ ಇದನ್ನು ಸೀಸನಲ್ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಹೆಚ್ಚು ಇಂಗ್ರೀಡಿಯೆಂಟ್ಸ್ ಇಲ್ಲ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಹಾಗಾಗಿ ಕುಕ್ಕರಲ್ಲಿ ನಾನು ಇಲ್ಲೊಂದು 100 ಗ್ರಾಮ್ ತೊಗರಿ ಬೇಳೆನ ಚೆನ್ನಾಗಿ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿ 2 ಗಡ್ಡೆ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಅರಿಶಿನ ಪುಡಿ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಈಗ ಇದಕ್ಕೆ ನೀರು ಸೇರಿಸಿ ಒಂದು 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಬೇಳೆ ಬೇಗನೆ ಬೇಯುತ್ತೆ, ಯಾಕಂದರೆ ನಾವು ಇದಕ್ಕೆ ಹುಳಿ ಏನು ಹಾಕಿಲ್ವಲ್ಲ, ಬೇಗ ಬೆಂದೋಗುತ್ತೆ. ಒಂದು 2 ವಿಸಿಲ್ ಸಾಕು. ನಾವು ಆಲ್ರೆಡಿ ಹುಣಸೆ ಚಿಗುರಲ್ಲಿ ಚಿಗುರು ಪುಡಿ ಮಾಡಿದ್ದೀನಿ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ಸೀಸನಲ್ಲಿ ಹುಣಸೆ ಚಿಗುರು ಪುಡಿ, ಚಟ್ನಿ ಹಾಗೆ ಪಪ್ಪು ಸೂಪರಾಗಿರುತ್ತೆ. ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ. ಈಗ ನಾವು ಹುಣಸೆ ಚಿಗುರನ್ನ ಚೆನ್ನಾಗಿ ತೊಳ್ಕೊಳ್ಳೋಣ. ಇಲ್ಲಿ ಆರೋಷ್ಟರಲ್ಲಿ ನಾವು ಆ ಚಿಗುರನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು 2-3 ಟೈಮ್ಸ್ ತೊಳ್ಕೊಬೇಕಾಗ್ತದೆ. ಆ್ಯಕ್ಚುಲಿ ಹುಣಸೆ ಚಿಗುರಂತೂ ನೀಟಾಗಿದೆ, ಚಿಗುರಲ್ಲಿ ಏನಂತ ಗಲೀಜಿಲ್ಲ. ಬಟ್ ಏನಾದರೂ ಸಣ್ಣ ಸಣ್ಣ ಧೂಳು ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ತೊಳಿಬೇಕು. ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಈಗ ನೋಡಿ, ನೀರೇನಾದರೂ ಜಾಸ್ತಿ ಅನಿಸಿದ್ರೆ ಬಗ್ಗಿಸ್ಕೊಳ್ಳಿ, ಇಲ್ಲ ಸರಿ ಹೋಗುತ್ತೆ ಅಂದರೆ ಹಾಗೆ ಹಾಕ್ಕೋಬೋದು. ಹುಳಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು ಚಿಗುರನ್ನು. ಹಾಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಸಪ್ರೇಟಾಗಿ ಬಾಯ್ಲ್ ಮಾಡ್ಕೋಬೇಕು. ಹುಣಸೆ ಚಿಗುರೆಲ್ಲ ಚೆನ್ನಾಗಿ ಸಾಫ್ಟಾಗಿ ಮೆತ್ತಗಾಗಬೇಕು. ಹಾಗೆ ಖಾರ ಹಾಕಿದ್ದೀವಿ, ಖಾರ ಹಾಕಿರೋದು ಕೂಡ ಸಹ ಬಾಯ್ಲ್ ಆದರೆ ಹಸಿ ಸ್ಮೆಲ್ಲೆಲ್ಲ ಹೋಗ್ತದೆ. ನೋಡಿ, ಈ ರೀತಿ ಇದ್ದರೆ ಸಾಕು. ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವಾಗ ಇದನ್ನು ನಾವು ಮಸಿಯೋ ಕೋಲಿಂದ ಚೆನ್ನಾಗಿ ನಾವು ಸೊಪ್ಪು ಸಾರು ಯಾವ ರೀತಿ ಮಾಡ್ತೀವೋ ಅದೇ ರೀತಿ. ಹುಣಸೆ ಚಿಗುರು ಪಪ್ಪಿಗೆ ಮೇಯ್ನ್ ಒಗ್ಗರಣೆನೇ. ಇವಾಗ ಇದಕ್ಕೆ ನಾವು ಒಗ್ಗರಣೆಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, ಇಲ್ಲಿ ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ಕೋತಾ ಇದ್ದೀನಿ. ಒಂಚೂರು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮಸ್ದು ಇಟ್ಕೊಂಡಿದ್ವಲ್ಲ ಚಿಗುರು ಬೇಳೆ ಎಲ್ಲ, ಅದಕ್ಕೆ ಹಾಕ್ಕೋಬೇಕು. ನೋಡಿ, ನೋಡೋದಕ್ಕೇ ಎಷ್ಟು ಚೆನ್ನಾಗಿದೆಯಲ್ಲ. ಇದು ಲಂಚ್ಗೆ, ಡಿನ್ನರ್ಗೆ ರೈಸ್ ಕಾಂಬಿನೇಷನ್ ಇದಕ್ಕೆ ಸೂಪರಾಗಿರುತ್ತೆ. ರೈಸ್ ಜೊತೆಗೆ ಇದನ್ನು ಹಾಕ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟಾಗಿರುತ್ತೆ. ಅಷ್ಟೇ, ಹುಣಸೆ ಚಿಗುರು ಪಪ್ಪು. ತೆಲುಗುನಲ್ಲಾದರೆ ಚಿಂತೆ ಚಿಗುರು ಪಪ್ಪು ಅಂತ ಹೇಳ್ತಾರೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.